ನಾಳೆ ಸೋಮವಾರ, ನಾಳೆಯಿಂದ ಓದುವೆ. ಸಂಡೇ ದಿನ ಯಾರು ತಾನೇ ಓದ್ತಾರೆ? ಮುಂದಿನ ತಿಂಗಳಿನ 1ನೇ ತಾರೀಕಿನಿಂದ ಓದಲು ಶುರು ಮಾಡುವೆ. ಈಗಂತೂ ನನ್ನ ಬಳಿ ತುಂಬಾನೇ ಟೈಮ್ ಇದೆ. ಇನ್ನೂ ಅದೆಷ್ಟು ನೆಪಗಳಿವೆ ಗೊತ್ತಿಲ್ಲ. ಈ ತಲೆಯನ್ನ ಎಷ್ಟೆಲ್ಲಾ ನೆಪಗಳಿಗಾಗಿ ಬಳಸುತ್ತಿರುವೆಯೋ ಅಷ್ಟು ತಲೆ ಫೋಕಸ್ ಮಾಡಲು ಹಾಕುವ. ಇಷ್ಟು ತಲೆಯನ್ನ ನಿನಗೆ ನೀನು ತಿಳಿ ಹೇಳಲು ಬಳಸು. ಒಂದ್ ವೇಳೆ ಈ ತಯಾರಿಯನ್ನ ಮಾಡ್ಲಿಲ್ಲ ಅಂದ್ರೆ, ಈ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ, ನೀನು ಕಾಣುತ್ತಿರುವ ಕನಸುಗಳೆಲ್ಲ ನಿನ್ನ ಕೈಗಳಿಂದ ಕಳಚಿ ಹೋಗುತ್ತವೆ. ನಂತರ ಕುಳಿತುಕೊಂಡು ಅಳಬೇಡ. ನನಗೊತ್ತು, ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೋ ಅವರು ಲೈಫ್ ನಲ್ಲಿ ಏನಾದ್ರೂ ದೊಡ್ಡದಾಗಿ ಮಾಡಲು ಬಯಸುತ್ತಾರೆ. ನಿಮ್ಮ ಬಳಿ ಒಂದು ಟಾರ್ಗೆಟ್ ಇದೆ, ಆದ್ರೆ ಇಲ್ಲಿ ಸ್ವಲ್ಪ ಮಾತ್ರ ಮೋಟಿವೇಶನ್ ಬೇಕಾಗಿದೆ. ಯಾಕಂದ್ರೆ ಇಲ್ಲಿ ನೀವು ನಿಮ್ಮ ಮೇಲೆ ಜಯ ಸಾಧಿಸಬೇಕಾಗಿದೆ ಮತ್ತು ಆ ಮೋಟಿವೇಶನ್ ಇನ್ನೆಲ್ಲಿಂದಲೂ ಅಲ್ಲ, ನಿಮ್ಮೊಳಗಿನಿಂದಲೇ ಬರುತ್ತದೆ. ಯಾವಾಗ ಯಾರಾದ್ರೂ ಬಂದು ನಿಮ್ಮನ್ನ ಎಬ್ಬಿಸಿ ಮತ್ತು ಈ ರೀತಿ ಹೇಳ್ತಾರೆ, ಅದು ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ, ನೀನು ಯಾವುದಕ್ಕೂ ಯೋಗ್ಯವಿಲ್ಲ, ಜೀವನದಲ್ಲಿ ನೀನ್ ಏನ್ ತಾನೇ ಮಾಡಿರುವೆ, ಈ ರೀತಿ ಯಾರಾದ್ರೂ ನಿಮ್ಗೆ ಕೇಳಿದ್ರೆ ಆಗ ಹೇಳಿರಿ, ನನ್ನ ಗುರಿ ಆನೆಯ ಮರಿ ಆಗಿದೆ, ಇದಕ್ಕೆ ಜನಿಸಲು ಟೈಮ್ ಬೇಕಾಗುತ್ತದೆ. ಆದ್ರೆ ಯಾವಾಗ ಇದು ಭೂಮಿಯ ಮೇಲೆ ನಡೆಯುವುದೋ ಆಗ ಇಡೀ ಭೂಮಂಡಲವೇ ನಡುಗುವುದು. ನಾನು ಓಡುವೆ, ಪ್ರಯತ್ನ ಮಾಡುವೆ, ಜೀವನದಲ್ಲಿ ಮುಂದೆ ಬರುವೆ, ಜೀವನದಲ್ಲಿ ನಿರಂತರವಾಗಿ ಮುಂದೆ ಬರುವೆ. ಯಾಕಂದ್ರೆ ವೇಗವಾಗಿ ಹೋಗುವುದು ಗೆಲುವು ಅಲ್ಲ, ನಿರಂತರವಾಗಿ ಹೋಗುವುದೇ ನಿಜವಾದ ಗೆಲುವಾಗಿರುತ್ತೆ. ವೇಗವಾಗಿ ಮೊಲವು ಓಡುತ್ತದೆ, ಆದ್ರೆ ಗೆಲುವು ಆಮೆಯದ್ದಾಗಿರುತ್ತೆ. ಯಾರು ನಿಧಾನವಾಗಿ ನಿರಂತರವಾಗಿ ತಮ್ಮ ಗುರಿಯತ್ತ ಸಾಗುತ್ತಾ ಹೋಗ್ತಾರೋ ಅವರಿಗೆ ಜನರ ಮಾತುಗಳಲ್ಲಿ ಯಾವ ವ್ಯತ್ಯಾಸಗಳು ಬೀಳುವುದಿಲ್ಲ. ನಿನ್ನಂತ ಅದೆಷ್ಟೋ ಜನರು ಎಕ್ಸಾಮ್ ಪಾಸ್ ಮಾಡ್ತಾರೆ, UPSC ಕ್ಲಿಯರ್ ಮಾಡ್ತಾರೆ, IAS ಆಗ್ತಾರೆ. ನಿನ್ನಂತವರೇ ಎಷ್ಟೋ ಜನ ಎಕ್ಸಾಮ್ ಪಾಸ್ ಆಗೋದಿಲ್ಲ. ಸಿಸ್ಟಮ್ ನ ತಪ್ಪುಗಳನ್ನ ಎಣಿಕೆ ಮಾಡ್ತಾ ಇರ್ತಾರೆ. ಯೋಚಿಸು, ನಿರ್ಧಾರ ಮಾಡು, ಅದು ನೀನು ಏನಾಗಬೇಕಂದಿರುವೆ, ಒಬ್ಬ ವಿನ್ನರ ಅಥವಾ ಒಬ್ಬ ಲೂಸರ್ ಅನ್ನೋದು. ಈಗಲೂ ಟೈಮ್ ಇದೆ, ಅವಕಾಶ ಇದೆ. ಅವಕಾಶವು ಜೀವನದಲ್ಲಿ ಎಲ್ಲರಿಗೂ ಸಿಗುತ್ತದೆ ಮತ್ತು ಎಲ್ಲರ ಟೈಮ್ ಬರುತ್ತದೆ. ಆದ್ರೆ ಕೇವಲ ಒಂದು ಬಾರಿ ಈ ಅವಕಾಶವನ್ನ ನೀನು ಕಳೆದುಕೊಳ್ಳಬಾರದು. ನೀನೆಷ್ಟು ಪ್ರಯತ್ನ ಮಾಡಬೇಕು ಅಂದ್ರೆ, ನೀನು ಎಂದಿಗೂ ಮಾಡಬೇಕಂತಿರುವ ಕಾರ್ಯವನ್ನ ಮಾಡು. ಅರೆ, ನಾವಂತೂ ಮನುಷ್ಯರೇ ಅಲ್ಲವೇ? ಎಲ್ಲಿ ಇನ್ನೊಬ್ಬರು ಮಾಡ್ತಾರೆ ಅಂದ್ರೆ ನೀನ್ ಯಾಕೆ ಮಾಡಬಾರ್ದು? ಎಲ್ಲಿ ಇನ್ನೊಬ್ಬರು ಎಕ್ಸಾಮ್ ನಲ್ಲಿ ಟಾಪ್ ಮಾಡ್ತಾರೆ ಅಂದ್ರೆ ನೀನ್ ಯಾಕೆ ಮಾಡಬಾರ್ದು? ಎಲ್ಲಿ ಅವರು ಜಾಬ್ ಸಲುವಾಗಿ ಹಗಲು ರಾತ್ರಿ ಕಷ್ಟ ಪಡ್ತಾರೆ ಅಂದ್ರೆ ನೀನ್ ಯಾಕೆ ಮಾಡಬಾರ್ದು? ಎಲ್ಲಿ ಅವರು ಹಗಲು ರಾತ್ರಿ ಅಭ್ಯಾಸ ಮಾಡ್ತಾರೆ ಅಂದ್ರೆ ನೀನ್ ಯಾಕೆ ಓದೋದಿಲ್ಲ? ನಿನ್ನಲ್ಲಿ ಏನು ಕಡಿಮೆ ಆಗಿದೆ? ನಿನಗೆ ನೀನೇ ಕೇಳಿ ನೋಡು. ನಿನ್ನಲ್ಲಂತೂ ಯಾವ ಕೊರತೆ ಇಲ್ಲ, ನೀನು ಅವರಿಗಿಂತ ಚೆನ್ನಾಗಿರುವೆ. ಆದ್ರೂ ಯಾಕೆ ಹಿಂದೆ ಉಳಿದಿರುವೆ? ಮುಂದೆ ಸಾಗುವ ಮತ್ತು ಜಗತ್ತಿಗೆ ನೀನ್ ಯಾರು ಅಂತ ತೋರಿಸು ಮತ್ತು ನೀನ್ ಏನ್ ಮಾಡಬಲ್ಲೆ ಅನ್ನೋದನ್ನ. ಮತ್ತು ಯಾವ ಎಕ್ಸಾಮ್, ಯಾವ ಪರೀಕ್ಷೆ, ಯಾವುದೇ ತಯಾರಿಗಳು ನಿನಗಾಗಿ ಕಠಿಣ ಕೆಲಸವಲ್ಲ. ಇಲ್ಲಿ ಕೇವಲ ಒಂದು ಬಾರಿ ನಿನ್ನ ಮನಸ್ಸಿನಲ್ಲಿ ನಿರ್ಣಯ ಮಾಡುವ ಮತ್ತು ಈ ಮಾತುಗಳಿಂದ ನಿನ್ನ ಎದೆಯಲ್ಲಿ ಬೆಂಕಿ ಉರಿದ್ರೆ, ಸ್ವಲ್ಪ ಅವಮಾನ ಉಳಿದಿದ್ರೆ ನೀವು ಮಾಡಿದ ತಪ್ಪುಗಳನ್ನ ಸುಧಾರಿಸಿಕೊಳ್ಳಿ. ಅಂದ್ರೆ ನಾನು ಇಷ್ಟೆಲ್ಲ ಹೇಳಿದ್ದು ನೀವು ಇಷ್ಟೆಲ್ಲ ಕೇಳಿರೋದಕ್ಕೆ ಯಾವ ಅರ್ಥವೇ ಇರೋದಿಲ್ಲ. ನಾನು ತಿಳಿಸಿದ ಮಾತುಗಳು ನಿಜ